ಮೇಡಮ್ ಇನ್ನ ಸಿನಿಮಾ ಟೀಮ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಮೇಡಮ್? ಟೀಮ್ ಖಂಡಿತ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ಸ್ ನ ನೆನ್ಸ್ಕೋಬೇಕು. ವಿ ಲಾಸ್ಟ್ ಹಿಮ್ ಆಕ್ಚುಲಿ ಡೇ ಬಿಫೋರ್ ಯೆಸ್ಟರ್ಡೇ. ನಮ್ಮ ಮೇನ್ ಪ್ರೊಡ್ಯೂಸರ್ ಪ್ರಸನ್ನ ಅವರು, ಅದೇ ಎಲ್ಲರೂ ತುಂಬಾ ಬೇಜಾರಿದ್ದೀವಿ. 2 years ಇಂದ ತುಂಬಾ ಕಷ್ಟಪಟ್ರು ಈ ಮೂವಿ ರಿಲೀಸ್ ಆಗ್ಬೇಕಂತ. ಸೊ ಜಸ್ಟ್ ಡೇ ಬಿಫೋರ್ ಯೆಸ್ಟರ್ಡೇ ವಿ ಲಾಸ್ಟ್ ಹಿಮ್ ಆಕ್ಚುಲಿ. ಸೊ ಅದು ತುಂಬಾನೇ ಬೇಜಾರು ನಮ್ಮೆಲ್ಲರಿಗೆ. ಬಟ್ ಐ ಹೋಪ್ ದಟ್ ಎಲ್ಲೋ ಈ ಮೂವಿ ರಿಲೀಸ್ ಆಗ್ತಿದೆ ಅಂತ ಆ ಖುಷಿಯಿಂದ ಅವ್ರ ಆತ್ಮಗೆ ಶಾಂತಿ ಸಿಕ್ಲಿ ಅಂತ. ಸೊ ಅವ್ರ ಮಗ ಅವರು ಮುನಿ ಪ್ರಸನ್ನ ಅವ್ರ ಹೆಸರು, ನಮ್ಮ ಪ್ರೊಡ್ಯೂಸರ್. ಸೊ ಅವ್ರ ಮಗ ಚರಣ್ ಕೂಡ ನನ್ನ ಜೊತೆ ಆಕ್ಟ್ ಮಾಡಿದ್ದಾನೆ ಮೂವಿನಲ್ಲಿ. ಸೊ ಹಿ ಈಸ್ ಪ್ಲೇಯಿಂಗ್ ನನ್ನ ಅಸಿಸ್ಟೆಂಟ್ ಮೂವಿನಲ್ಲಿ, ಮೇನ್ ಅಸಿಸ್ಟೆಂಟ್. ಸೊ 3 movies ಮಾಡಿದ್ದೀನಿ ಅವನ ಜೊತೆಲಿ. ಸೊ ಅವ್ರು ತುಂಬಾ ಒಳ್ಳೆ ಆಕ್ಟರ್ ಅಂಡ್ ಐ ಹೋಪ್ ದಟ್ ಇನ್ನು ಹೆಚ್ಚಾಗಿ ಒಳ್ಳೆ ಮೂವೀಸ್ ಅವ್ನಿಗೆ ಸಿಕ್ಲಿ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಈ ಮೂವಿನಲ್ಲಿ. ಸೊ ದಟ್ ಈಸ್ ಪ್ರೊಡಕ್ಷನ್ ಸೈಡ್. ಪುರುಷೋತ್ತಮ್ ಅವರು ಕೂಡ ಇದ್ದಾರೆ ಪ್ರೊಡ್ಯೂಸರ್ಸು. ಸೊ ಪ್ರೊಡ್ಯೂಸರ್ಸ್ ತುಂಬಾ ಹೆಲ್ಪ್ ಮಾಡಿದ್ರು. ಬಿಕಾಸ್ ನಿಮ್ಗೆ ಗೊತ್ತಿರುತ್ತೆ ದಟ್ ಈ ತರ ಮೂವಿ ಒಂದು ಹೀರೋಯಿನ್ ಕಾಂಟೆಂಟ್ ಪ್ರಧಾನ ಚಿತ್ರಕ್ಕೆ ಒಂದು ದೊಡ್ಡ ಬಜೆಟ್ ಅಲ್ಲಿ ಮಾಡುವಾಗ ಪ್ರೊಡ್ಯೂಸರ್ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್. ನಮ್ಗೆ ಸೆಟ್ಸ್ ಆಗ್ಲಿ, ಕಾಸ್ಟ್ಯೂಮ್ಸ್ ಆಗ್ಲಿ ಎಲ್ಲ ತುಂಬಾ ರಿಚ್ ಆಗಿ ಇತ್ತು ಈ ಮೂವಿನಲ್ಲಿ. ಅಂಡ್ ಸೊ ಅದೇ ತರ ಬೇಕಾಗಿತ್ತು. ಈ ಮೂವಿ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಅದೇ ತರ ಆಂಬಿಯನ್ಸ್ ಕ್ರಿಯೇಟ್ ಮಾಡ್ಬೇಕಾಗಿತ್ತು. ಸೊ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದ್ರ ಜೊತೆಲಿ ಅಫ್ಕೋರ್ಸ್ ಮನು, ನಮ್ಮ DOP, ಎಕ್ಸ್ಟ್ರಾರ್ಡಿನರಿ ಆಗಿ ಕೆಲಸ ಮಾಡಿದ್ದಾರೆ. ಆಕ್ಚುಲಿ ನೀವು ಮೂವಿ ನೋಡಿದ್ರೆ ಗೊತ್ತಾಗತ್ತೆ, ಯಾವ್ದು ವೆಸ್ಟರ್ನ್ ಮೂವಿಗಿಂತ ಕಮ್ಮಿ ಅನ್ಸಲ್ಲ ನಿಮ್ಗೆ. ಹಾಲಿವುಡ್ ಲುಕ್ ಅಂಡ್ ಫೀಲ್ ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಲೈಟಿಂಗ್ ಮಾಡಿದ್ದಾರೆ. ಬಿಕಾಸ್ ನಾನು ತುಂಬಾ ಮೂವೀಸ್ ಮಾಡಿದ್ದೀನಿ. ಲೈಕ್ ಅಷ್ಟೊಂದು ಟೈಮ್ ನಲ್ಲಿ ಲೈಕ್ ಒಂದ್ ಪೇಸ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ. ಅದರಲ್ಲಿ ಕೂಡ ಅವ್ರು ಎಷ್ಟು ಚೆನ್ನಾಗಿ ಲೈಟಿಂಗ್ ಮಾಡಿದ್ದಾರೆ ಅಂದ್ರೆ ಹ್ಯಾಟ್ಸ್ ಆಫ್. ಅದ್ರ ಜೊತೆಲಿ ಅಫ್ಕೋರ್ಸ್ ತ್ರಿವಿಕ್ರಮ್ ರಘು, ನಮ್ಮ ಡೈರೆಕ್ಟರ್. ಇಟ್ಸ್ ಹಿಸ್ ಬೇಬಿ ದಿಸ್ ಮೂವಿ. ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಪ್ರತಿಯೊಂದು ಶಾರ್ಟ್ ಆಗ್ಲಿ, ಒಂದು ಮೂವಿ ಡಿಸೈನಿಂಗ್ ಆಗ್ಲಿ, ಡೈಲಾಗ್ಸ್ ಆಗ್ಲಿ ತುಂಬಾ ಅದ್ಭುತವಾಗಿ ಬರ್ದಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್, ಕೆಲವರು ಹೊಸಬ್ರು ಇದ್ದಾರೆ, ಅವ್ರಿಗೆ ರಿಹರ್ಸಲ್ಸ್ ಮಾಡಿ 1-2 ಟೇಕ್ ಕಿಂತ ಜಾಸ್ತಿ ಅವ್ರು ಮಾಡ್ಲಿಲ್ಲ. ಹೊಸಬ್ರು ದೊಡ್ಡ ಡೈಲಾಗ್ಸ್ ಇದೆ, ಅದ್ರ ಅಷ್ಟೊಂದು ಪರ್ಫೆಕ್ಟ್ ಆಗಿ ಕರ್ಕೊಂಡ್ ಬಂದಿದ್ದಾರೆ ಅವ್ರಿಗೆ. ಲೈಕ್ ಬೇರೆ ಸೀನಿಯರ್ ಆರ್ಟಿಸ್ಟ್ಗೆ ತೊಂದರೆ ಆಗ್ಬಾರ್ದು. ಐ ಮೀನ್ ಅವರು ತುಂಬಾ ಚೆನ್ನಾಗಿ ಕಾಸ್ಟಿಂಗ್ ಕೂಡ ಮಾಡಿದ್ದಾರೆ. ನನ್ನನ್ನ ಒಂದು ಚಿಕ್ಕ ವಯಸ್ಸದ ಒಂದು ಹುಡುಗಿ ಇದ್ದಾರೆ, ಒಂದು ತುಳು ಆಕ್ಟ್ರೆಸ್, ಅವಳು ತುಂಬಾ ಚೆನ್ನಾಗಿ ಕಾಣಿಸ್ಕೊಡ್ತಿದ್ದಾರೆ. ಸೊ ಪ್ರತಿಯೊಂದು ನನ್ನ ತಾಯಿ ಕ್ಯಾರೆಕ್ಟರ್ ಆಗ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಕಾಸ್ಟಿಂಗ್ ಮಾಡಿದ್ದಾರೆ ರಘು. ಸೊ ಅಂಡ್ ಅಫ್ಕೋರ್ಸ್ ನಮ್ಮ ಮ್ಯೂಸಿಕ್ ರೋಹಿತ್ ಅವರು, ಹೈದರಾಬಾದ್ ಅವ್ರದ್ದು, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೌಂಡ್ ಟ್ರ್ಯಾಕ್ ನೀವು ಕೇಳಿದ್ದೀರಾ, BGM ಸೌಂಡ್ ಟ್ರ್ಯಾಕ್ ತುಂಬಾ ಇಂಪಾರ್ಟೆಂಟ್. ಸೊ ಪ್ರತಿಯೊಂದು ತುಂಬಾ ಚೆನ್ನಾಗಿ ಆಗಿ ಬಂದಿದೆ. ಅಂಡ್ ಅಫ್ಕೋರ್ಸ್ ವಿಜಯ್ ಸೂರ್ಯ ಅವರು ಇದ್ದಾರೆ ಒಂದು ಸ್ಪೆಷಲ್ ಅಪಿಯರೆನ್ಸ್ ಅಲ್ಲಿ. ಸೊ ಅವ್ರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು. ಅವ್ರಿಗೆ ತುಂಬಾ ಫ್ಯಾನ್ಸ್ ಇದ್ದಾರೆ ನಮ್ಮ ಮನೆಯಲ್ಲಿ. ಸ್ಪೆಷಲಿ ನನ್ನ ಸಿಸ್ಟರ್ ಎಲ್ಲ ತುಂಬಾ ದೊಡ್ಡ ಫ್ಯಾನ್ ವಿಜಯ್ಗೆ. ಸೊ ವಿಜಯ್ ಇಸ್ ವೆರಿ ಸ್ವೀಟ್ ಅಂಡ್ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿ. ಅಂಡ್ ಐ ಹೋಪ್ ಫ್ಯೂಚರ್ ಅಲ್ಲಿ ಅವ್ರ ಜೊತೆ ಏನೋ ವರ್ಕ್ ಮಾಡ್ಬೇಕು. ಸೊ ಓವರ್ ಆಲ್ ಟೀಮ್ ತುಂಬಾ ಚೆನ್ನಾಗಿತ್ತು. ವಿ ಹ್ಯಾವ್ ಅ ಲಾಟ್ ಆಫ್ ಸರ್ಪ್ರೈಸ್ ಎಲಿಮೆಂಟ್ಸ್ ಮೂವಿನಲ್ಲಿ. ಒಂದು ಡಿಟೆಕ್ಟಿವ್ ಆಕ್ಷನ್ ಥ್ರಿಲ್ಲರ್ ಹೇಗ್ ಬರ್ಬೇಕು ಅದಕ್ಕೆ ತಕ್ಕಂತ ಮಾಡಿದ್ದಾರೆ. ಅಂಡ್ ಇದುವರೆಗೂ ಐ ಥಿಂಕ್ ಕನ್ನಡದಲ್ಲಿ ಫಿಮೇಲ್ ಲೀಡ್ ಆಗಿ ಅಲ್ಲಿ ಡಿಟೆಕ್ಟಿವ್ ಥ್ರಿಲ್ಲರ್ ಬಂದಿರ್ಲಿಲ್ಲ. ಇದು ಇದಕ್ಕೆ ಒಂದು ನಾವೆಲ್ಟಿ ಇದೆ, ಒಂದು ಹೊಸತನ ಇದೆ. ಸಿನಿಮಾದಲ್ಲಿ ಶೂಟಿಂಗ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಟೈಮಿಂಗ್ಸ್ ಇರಲ್ಲ, ಸಮ್ ಟೈಮ್ಸ್ ಲೈಟಿಂಗ್ಸ್, ವೆದರ್ ಸೂಟ್ ಆಗ್ತಿರಲ್ಲ, ಏನೇನೋ ಇರುತ್ತೆ. ಅಂತ ಟೈಮಲ್ಲೆಲ್ಲ ತುಂಬಾ ಚಾಲೆಂಜಿಂಗ್ ಅಂತ ಅನ್ಸಿದ್ದು ಏನ್ ನಿಮ್ಗೆ? ಈ ಮೂವಿನಲ್ಲಿ ತುಂಬಾ ರೇನ್ ಎಫೆಕ್ಟ್ ಶಾರ್ಟ್ಸ್ ಇತ್ತು. ಸೊ ಅದು ಎಲ್ಲ ಸ್ವಲ್ಪ ಆಬ್ವಿಯಸ್ಲಿ ಸೂಟ್ ಎಲ್ಲ ಹಾಕೊಂಡು ರೇನ್ ಎಫೆಕ್ಟ್ ಮಾಡಿದಾಗ ಸ್ವಲ್ಪ ಕಷ್ಟ ಇರುತ್ತೆ. ಚಾಲೆಂಜಿಂಗ್ ಯಾವಾಗ ಫೈಟ್ಸ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್, ಬಿಕಾಸ್ ಅದು ಕರೆಕ್ಟ್ ಆಗಿ ಬರ್ಬೇಕು. ಅಂಡ್ ಅದಕ್ಕೆ ಬರೀ ಆಕ್ಟಿಂಗ್ ಅಲ್ಲ, ಫಿಸಿಕಲಿ ನಾವು ಫಿಟ್ ಆಗಿರ್ಬೇಕು. ಅದಕ್ಕೆ ಸ್ಟ್ರೆಂತ್ ತಗೊಂಡ್ ಮಾಡ್ಬೇಕು, ಒಂದಷ್ಟೊತ್ತಿ ಬಿಲ್ ಬೇಕಾಗತ್ತೆ. ಸೊ ಫೈಟಿಂಗ್ ಇಸ್ ಆಲ್ವೇಸ್ ಅ ಚಾಲೆಂಜ್ ಫಾರ್ ಮೀ, ಬಿಕಾಸ್ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಮಾಡೋದು ಬೇರೆ, ಇವಾಗ ಮಿಡ್ಲ್ ಏಜ್ ಅಲ್ಲಿ ಫೈಟ್ಸ್ ಮಾಡೋದಂದ್ರೆ ಒಂದ್ ಬೇರೆ ತರ ಟ್ರೈನಿಂಗ್ ತಗೋಬೇಕು. ಅಂಡ್ ಸೊ ನಾನ್ ಟ್ರೈನ್ಡ್ ಫೈಟರ್ ಅಲ್ಲ, ನನ್ ಮೂವೀಸ್ಗೋಸ್ಕರನೇ ಟ್ರೈನಿಂಗ್ ತಗೊಂಡ್ ಮಾಡಿದೀನಿ, ಲೈಕ್ ಅಟ್ ದಟ್ ಟೈಮ್ ಆಫ್ ಶೂಟಿಂಗ್. ಸೊ ಹಾಗಾಗಿ ಅದು ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕಾಗಿತ್ತು. ಕೆಲವು ಸತಿ ಸ್ವಲ್ಪ ಕಷ್ಟ ಆಯ್ತು. ಬಟ್ ಆಕ್ಷನ್ ಮೂವಿ ಒಪ್ಪೋದಾಗ ಅದೆಲ್ಲ ನಾನ್ ಮೆಂಟಲಿ ರೆಡಿ ಆಗ್ಬೇಕು, ದಟ್ ಇದೆಲ್ಲ ಇದ್ದೇ ಇರುತ್ತೆ ಅಂತ. ಸೊ ದೇರ್ ಇಸ್ ನಾಟ್ ಮಚ್ ಐ ಕುಡ್ ಡೂ. ಬಟ್ ಅದು ಕನ್ವಿಕ್ಷನ್ ಇಂದ ಮಾಡ್ಬೇಕು, ಸ್ಟ್ರೆಂತ್ ಇಂದ ಮಾಡ್ಬೇಕು. ಸೊ ನಾನ್ ಬಾಡಿ ಡಬಲ್ಸ್ ಯೂಸ್ ಮಾಡ್ಲಿಲ್ಲ, ಎಲ್ಲ ನಾನೇ ಮಾಡಿದೀನಿ ನನ್ನ ಆಕ್ಷನ್. ಸೊ ಸೊ ದಟ್ ವಾಸ್ ಅ ಬಿಟ್ ಚಾಲೆಂಜಿಂಗ್, ಬಟ್ ಐ ಥಿಂಕ್ ಚೆನ್ನಾಗಿ ಬಂದಿದೆ. ಸೊ ಐ ಆಮ್ ಹ್ಯಾಪಿ. ಓಕೆ, ನಿಮ್ದು ಫೈಟ್ ಹೇಗಿರುತ್ತೆ ನೋಡೋ ಕ್ಯೂರಿಯಾಸಿಟಿ ನಮಗೂ ಇದೆ. ಥ್ಯಾಂಕ್ ಯು ಸೊ ಮಚ್. ಇವಾಗ ನೀವು ಬರೀ ಹೀರೋಯಿನ್ ಅಲ್ಲ, ವೈಫ್, ಮದರ್, ಇದನ್ನೆಲ್ಲ ಇದ್ ಮಾಡ್ಬೇಕು. ಇವಾಗ ಇಂಟರ್ವ್ಯೂಗೆ ಹೋಗುವಾಗ್ಲೇನೆ ನೀವು ಮಗಂದು ಶೂಟ್ ಇದೆ, ಸೊ ಅಲ್ಲಿ ಹೋಗಿ ಇವತ್ತು ಕೂಡ ಇದೆ, ಅದನ್ನ ಮುಗಿಸ್ಕೊಂಡು ಇಲ್ಲಿ ಬಂದ್ರಿ. ಸೊ ಇದೆಲ್ಲ ಶೆಡ್ಯೂಲ್ ಹಂಗೆ ಆಗೋಗ್ಬಿಟ್ಟಿರುತ್ತೆ. ಈ ಟೈಮಲ್ಲಿ ನೀವು ಹೆಂಗ್ ಮೇಡಮ್ ಟೈಮ್ ಮಾಡ್ಕೊಂತೀರಿ? ಯಾಕಂದ್ರೆ ನಾವೇನೆ ಇವಾಗ ಜಾಬ್ ಮಾಡೋರು ಅನ್ಕೊಂತ ಇರ್ತೀವಿ, ಬೆಳಗ್ಗೆ ಎದ್ದು ತಿಂಡಿ ತಿಂದು ಆಫೀಸ್ಗೆ ಹೋಗಿ ಬಂದು ಮುಗೀತ್ ಅಷ್ಟೊತ್ತಿಗೆ. ನೀವು ಶೂಟಿಂಗ್ ಇರುತ್ತೆ, ಬೇರೆ ಬೇರೆ ಶೆಡ್ಯೂಲ್ಸ್ ಇರುತ್ತೆ, ಮನೆ ಕೆಲಸ ಕೂಡ ಇರುತ್ತೆ, ಫ್ಯಾಮಿಲಿನ ಕೂಡ ಬ್ಯಾಲೆನ್ಸ್ ಮಾಡ್ಬೇಕು. ಹೆಂಗ್ ಮೇಡಮ್ ಕ್ಯಾರಿ ಮಾಡ್ತೀರಾ ನೀವು ಎಲ್ಲ?
ನಾನ್ ಸ್ವಲ್ಪ ಖುಷಿ ಪಟ್ಟು ಮಾಡ್ತೀನಿ ಎಲ್ಲ. Okay. ನನ್ಗೆ ತುಂಬಾ ಖುಷಿ ಮನೆ ನೋಡ್ಕೊಳ್ಳೋದು, ಹ್ಮ್. ಮನೇಲಿ ಇರೋದು, ಅಡಿಗೆ ಮಾಡೋದು. ಹ್ಮ್. ನೀವು ನೋಡಿದೀರಾ ಆಗ್ಲೇ ನಮ್ಮ ಮನೇಲಿ ಬೆಕ್ಕಿದೆ, ಹ್ಮ್, 2 ಹೌದು. ಪೆಟ್ಸ್ ಇದೆ, ಮೋಮೋ ಮಿನಿ, ಕೋಕೋ ಇದೆ, ನನ್ Okay. ಡಾಗಿ. ಅದ್ರ ಜೊತೆಲಿ ಉಪೇಂದ್ರ ಅವ್ರದ್ದು ಬಿಸಿ ಸ್ಕೆಡ್ಯೂಲ್ ಇರುತ್ತೆ ಯಾವಾಗ. ಹ್ಮ್. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಅವ್ರ ಜೊತೆ ಟ್ರಾವೆಲ್ ಮಾಡಕ್ಕೆ ಆಗಲ್ಲ. ಅವ್ರು ಇವಾಗ ಔಟ್ಡೋರ್ ಅಲ್ಲಿ ಇದಾರೆ. ಅವ್ರು ತುಂಬಾ ಕೇಳಿದ್ರು, ಹ್ಮ್. ಬಟ್ ಆಯುಷ್ದು ಶೂಟಿಂಗ್ ನಡೀತಿದೆ, ನಂದು ಈ ಮೂವಿ ರಿಲೀಸ್ ಇತ್ತು. ಹ್ಮ್. ಲಾಸ್ಟ್ ಮಂತ್ ಇನ್ನೊಂದು ಮೂವಿ ರಿಲೀಸ್ ಇತ್ತು, ಅದಕ್ಕೆ ಕಾನ್ಸ್ಗೆ ಹೋಗಿದೆ ನನ್ ಮೂವಿ, ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿತ್ತು. ಸೊ ಪ್ರತಿಯೊಂದು ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಅಂಡ್ ಐ ಥಿಂಕ್ ಯಾವ್ದು ನಾವು ಇಷ್ಟಪಡ್ತೀವಿ ಅದು ಬ್ಯಾಲೆನ್ಸ್ ಆಗೋಗುತ್ತೆ. ಒಂಚೂರು ಆರೋಗ್ಯ ನೋಡ್ಬೇಕಾಗತ್ತೆ, ಬಿಕಾಸ್ ಎಲ್ಲ ಕೆಲಸ ಮಾಡ್ಬೇಕಂದ್ರೆ ನಾವು ಫಿಟ್ ಆಗಿರ್ಬೇಕು. ಸೊ ಈ ಲಾಸ್ಟ್ 3 months ಇಂದ ಸ್ವಲ್ಪ ಗಮನಿಸ್ತಾ ಇದೀನಿ ಎಲ್ಲ ಹೆಲ್ತ್ ಎಲ್ಲ ಸ್ವಲ್ಪ ಚೆನ್ನಾಗಾಗ್ಬೇಕಂತ. ಅದ್ರ ಜೊತೆಲಿ ಐ ಥಿಂಕ್ ನನ್ಗೆ ಸಪೋರ್ಟ್ ಮಾಡ್ತಾರೆ ಮಕ್ಕಳು ಕೂಡ. ನನ್ನ ಮಗಳು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಇವಾಗ ಅವಳು ಬ್ರೇಕ್ ಅಲ್ಲಿ ಇದಾರೆ, ಬಾಂಬೆ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಷನ್ ಕೆಲಸ ಮಾಡ್ತಿದ್ಲು. ಆಕ್ಚುಲಿ ಇಬ್ರು ಗ್ರಾಜುಯೇಷನ್ ಈ ವರ್ಷ ಇಬ್ರಿಗೆ, ಆಯುಷ್ಗೆ ಕೂಡ ಚಿನ್ನಿಗೆ ಕೂಡ. ಸೊ ಅವಳ ಮಮ್ಮ ನೀನ್ ಬ್ಯುಸಿ ಆಗಿದ್ದೇನೆ ಅಂತ ಅವರೇ ಎಲ್ಲ ಅಡುಗೆ ಮಾಡ್ತಾರೆ, ಮನೆ ನೋಡ್ಕೊಂತಾರೆ ನಾನು ಆಚೆ ಹೋಗ್ದಾಗ. ಸೊ ತುಂಬಾ ಸಪೋರ್ಟಿವ್ ಆಗಿದೆ. ಅಡ್ಗೆ ಎಲ್ಲ ಮಾಡ್ತಾರ? ನಾವು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ ಶೂಟಿಂಗ್ ಗೆ ನಾನ್ ಅವ್ರದ್ದು ಪೇಸ್ಟ್ರೀಸ್ ಕೇಕ್ಸ್ ಎಲ್ಲ ತಗೊಂಡ್ ಹೋಗ್ತೀನಿ. ಆಯುಷ್ ಯೂನಿಟ್ ಅಲ್ಲಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಚಿನ್ನಿದು ಬೇಕರಿ ಐಟಮ್ಸ್ ಎಲ್ಲ. ಸೊ ಅವ್ರಿಗೆ ತುಂಬಾ ಅದು ಒಂದು ಹಾಬಿ. ನಾನು ಇಲ್ಲ ಅಂದ್ರೆ ಮಕ್ಕಳು ತುಂಬಾ ಹೆಲ್ಪ್ ಮಾಡ್ತಾರೆ. ಲೈಕ್ ಆಯುಷ್ ಕೂಡ ಆಯುಷ್ ಇವಾಗ ಮನೆದೆಲ್ಲ ಜವಾಬ್ದಾರಿ ನಿಧಾನ ಒಪ್ಸ್ತಾ ಇದೀವಿ ನಾವು. ಆಕ್ಚುಲಿ ಮಕ್ಕಳು ಇವಾಗ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆಲ್ಸೋ ಅಲ್ವಾ. ಸೊ ಹಾಗೆ ಅಲ್ಲಿ ಅತ್ತೆ ಮಾವ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಅಮ್ಮ ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ. ಲೈಕ್ ಒಂದೊಂದ್ಸತಿ ನನ್ ಶೂಟಿಂಗ್ ಇದ್ದಾಗ ಅವ್ರ ಮನೆಗ್ ಬರ್ತಾರೆ. ಉಪೇಂದ್ರ ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಹಿಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಇಲ್ಲಾಂದ್ರೆ ನಿಮ್ಗೆ ಗೊತ್ತಲ್ಲ ಹೆಣ್ಮಕ್ಳಿಗೆ ನಮ್ಗೆ ಮನೆಯಿಂದ ಸಪೋರ್ಟಿವ್ ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ನಮ್ಗೆ ಕೆಲಸ ಮಾಡೋದು. ಈ ಸೆಲೆಬ್ರಿಟಿ ಮಕ್ಳು ಅಂತ ಅಂದ್ರೆ ಯಾವಾಗ್ಲೂ ಇರುತ್ತೆ, ನಾವೇನು ಮಾಡಲ್ಲ ಇದ್ದಿದ್ದ ಹಂಗೆ. ನೀವು ಅಡ್ಗೆ ಕೆಲಸ ಎಲ್ಲಾನು ಮಾಡಿಸಿ ಎಲ್ಲ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದು ನಾವು ಚಿಕ್ಕ ವಯಸ್ಸಿಂದ ಎಲ್ಲ ಅವ್ರವ್ರದ್ದು ಕೆಲಸ ಅವರೇ ಮಾಡ್ಬೇಕು ಅಂತ ತುಂಬಾ ಸ್ಟ್ರಿಕ್ಟ್ ಆಗಿದ್ವಿ ನಾವು ಕೂಡ ಹಂಗೆ. ನಮ್ಮಮ್ಮ ನಮ್ಗೆ ಹಂಗೆ ಬೆಳೆಸಿದ್ದಾರೆ. ಸೊ ನಮ್ಗೆ ಅದು ಫ್ಯಾಮಿಲಿ ವ್ಯಾಲ್ಯೂಸ್ ಅಂಡ್ ಮನೆ ಕೆಲಸ ಮಾಡೋದು, ಯಾರು ಮನೆ ಕೆಲಸ ಮಾಡಿದ್ರೆ ಕೂಡ ಅದು ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಬಿಕಾಸ್ ಅದೆಲ್ಲ ಲೈಫ್ ಸ್ಕಿಲ್ಸ್, ಅದೆಲ್ಲ ಗೊತ್ತಿರ್ಬೇಕು. ಇನ್ನು ಉಪೇಂದ್ರ ಸರ್ ಬಗ್ಗೆ ಕೇಳೋಂಗೆ ಇಲ್ಲ ಬಿಡಿ, ಯಾಕಂದ್ರೆ ಅವ್ರ ಸಪೋರ್ಟ್ ಇಲ್ಲ ಅಂದಿದ್ರೆ ನೀವ್ ಇವತ್ತು 50ನೇ ಸಿನಿಮಾ ಮಾಡಕ್ ಇಲ್ಲ. ಖಂಡಿತ ಡೆಫಿನೆಟಿಕ್ ಅಲ್ವಾ. ಏನೋ ಒಂದ್ ಕೋಟ್ ಹೇಳ್ತಾರೆ ಮೇಡಮ್, ಏನಂತ ಹೇಳಿದ್ರೆ ಈ ಯಶಸ್ವಿ ಪುರುಷನ ಹಿಂದೆ ಒಬ್ಳು ಹೆಣ್ಣು ಇರ್ತಾಳೆ. ಸೊ ಯಶಸ್ವಿ ಹೆಣ್ಣಿನ ಹಿಂದೆನೂ ಕೂಡ ಒಬ್ಬ ಪುರುಷ ಇರ್ತಾರೆ. ಖಂಡಿತ ಅವ್ರ ಇಡೀ ಫ್ಯಾಮಿಲಿನೇ ಇರ್ತಾರೆ ಅಂತ ಹೇಳ್ಬೋದು. ಒಂದ್ ಟೀಮೇ ಇರ್ತಾರೆ, ಒಂದ್ ಇಡೀ ಟೀಮೇ ಇರ್ಬೇಕು. ಬಿಕಾಸ್ ನಮ್ಗೆ ಅಷ್ಟ್ ಕೆಲ್ಸ ಇರತ್ತಲ್ವಾ, ಅಷ್ಟ್ ಕೆಲ್ಸಗೆ ಯಾರು ಸಪೋರ್ಟ್ ಮಾಡ್ಬೇಕು, ಅವಾಗ ನಾವು ಆಚೆ ಬಂದ್ ಕೆಲ್ಸ ಮಾಡ್ತೀವಿ. ಓಕೆ, ಅವ್ರ ಸಪೋರ್ಟ್ ಏನ್ ಕೇಳೋದ್ ಬೇಡ ಬಿಡಿ, ಸಪೋರ್ಟ್ ಮಾಡಿರ್ತಾರೆ. ಅಂಡ್ ಈ ಉಪೇಂದ್ರ ಸರ್ದು ಕ್ರಿಯೇಟಿವಿಟಿನ ನಾವೆಲ್ಲರೂ ನೋಡಿದೀವಿ ಮೇಡಮ್. ನಾವು ಸಿನಿಮಾದವರು ಹೊರಗಡೆ ಜನ ನೋಡೋದ್ ಬೇರೆ, ಅವ್ರ ಕ್ರಿಯೇಟಿವಿಟಿನ ನೀವು ಮನೆಯಲ್ಲಿ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ, ಏನ್ ಡಿಸ್ಕಸ್ ಮಾಡ್ತಾರೆ? ಕ್ರಿಯೇಟಿವಿಟಿ ಖಂಡಿತ ಅದು ಮುಂಚೆಯಿಂದಾನೇ ಹಾಗೆ, ಅದು ನಮ್ಗೆ ಆಲ್ರೆಡಿ ಅಭ್ಯಾಸ ಆಗ್ಬಿಟ್ಟಿದೆ. ಅವ್ರು ಯಾವಾಗ ಹಂಗೆ, ಲೈಕ್ ನಮ್ ಫ್ಯಾಮಿಲಿನೇ ಹಂಗೆ ಇದೆ. ಎಲ್ಲರೂ ಸಿನಿಮಾ ಬಗ್ಗೆ ಚರ್ಚೆ ಮಾಡ್ತೀವಿ, ನ್ಯೂಸ್ ಇರುತ್ತೆ. ನನ್ನ ತಮ್ಮ ಕೂಡ ಆಕ್ಟರ್, ನಿರಂಜನ್ ಆಕ್ಟರ್, ಉಪಿ ನಾನು. ಸೊ ಲೈಕ್ our movie, sorry, our family is full of all movie talk and ನಾವು ತುಂಬಾ ಲೈಕ್ ಎಲ್ಲ ಸೇರಿದಾಗ ಇದೇ ಒಂದು ಚರ್ಚೆ ಇರುತ್ತೆ ಯಾವಾಗ. ಸೊ ಅದು ನಾರ್ಮಲ್ ಆಗ್ಬಿಟ್ಟಿದೆ ನಮ್ಗೆ, ಅದು ಅಂತದ್ದು ಇದು ಅನ್ಸಲ್ಲ. ಬಟ್ ಆದ್ರೂ ನಾವು ವಿ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಟುಗೆದರ್. ನಮ್ಗೆ ಶೂಟಿಂಗ್ ಇಲ್ಲ ಅಂದ್ರೆ ನಾವು ಮನೇಲಿ ಇರ್ತೀವಿ. ಸೊ ಹೆಚ್ಚಾಗಿ ಫ್ಯಾಮಿಲಿ ಟ್ರಿಪ್ಸ್ ಹೋಗ್ತೀವಿ. ಸೊ ಆತರ, ಸೊ ವಿ ಸ್ಪೆಂಡ್ ಕ್ವಾಲಿಟಿ ಟೈಮ್ ಟುಗೆದರ್. ಯಾವಾಗ್ಲೂ ಆಲ್ಮೋಸ್ಟ್ ಜೊತೆಲಿ ಹಬ್ಬಗಳು ಜೊತೆಲಿ ಮಾಡ್ತೀವಿ. ಹಬ್ಬಗಳ ವಿಷಯ ಮೇಡಮ್, ಲಿಟ್ರಲಿ ನೀವು ಅವತ್ತು ದೇವತೆ ತರ ಅದೆಲ್ಲ. ಯಾಕಂದ್ರೆ ಕರ್ನಾಟಕದ ಕಲ್ಚರ್ ಬೇರೆ, ನೀವು ಕಲ್ಚರ್ ಬೇರೆ, ಅದೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ. ಸಾಕಷ್ಟು ಬಾರಿ ಇದ್ರ ಬಗ್ಗೆ ಮಾತನಾಡಿದ್ದೀರಾ. ಸೊ ಖುಷಿ ಅನ್ಸುತ್ತೆ. ಥ್ಯಾಂಕ್ ಯು. ನಿಮ್ಮ ಮನೆಯಲ್ಲಿ ಡಿಟೆಕ್ಟಿವ್ ಯಾರು, ತೀಕ್ಷ್ಣ ಯಾರು? ನಾನೇ. ಅದಕ್ಕೆ ಉಪೇಂದ್ರ ಅವ್ರು ಯಾವಾಗ ಹೇಳ್ತಿದ್ದಾರೆ, ನಿಂಗೆ ಫಸ್ಟ್ ಟೈಮ್ ನಿಂಗೆ ಫುಲ್ ತಕ್ಕಂತ ಕ್ಯಾರೆಕ್ಟರ್ ಸಿಕ್ಕಿದೆ, ಡಿಟೆಕ್ಟಿವ್ ಕ್ಯಾರೆಕ್ಟರ್ ಸಿಕ್ಕಿದೆ. ಇಲ್ಲ, ಆಕ್ಚುಲಿ ಜಸ್ಟ್ ಜೋಕಿಂಗ್. ಬಟ್ ಐ ಮೀನ್ ಸ್ವಲ್ಪ ಡಿಟೆಕ್ಟಿವ್ ವರ್ಕ್ ಮಾಡ್ಬೇಕಾಗತ್ತೆ ಅಲ್ವಾ ಜೀವನದಲ್ಲಿ. ಅವಾಗ ತುಂಬಾ ಅಬ್ಸರ್ವ್ ಮಾಡೋದು, ತುಂಬಾ ತೀಕ್ಷ್ಣವಾಗಿ ಎಲ್ಲದನ್ನು ಅಬ್ಸರ್ವ್ ಮಾಡಿ ಸ್ವಲ್ಪ ಅನಲೈಸ್ ಮಾಡೋದು. ನಾನ್ ಸ್ವಲ್ಪ ಹಾಗೆ, ನಾನ್ ಸ್ವಲ್ಪ ಡೀಟೇಲ್ಡ್ ಓರಿಯೆಂಟೆಡ್. ನಾನು ಪ್ರತಿಯೊಂದು ಡೀಟೇಲ್ ಆಗಿ ನೋಡ್ಕೊಂತೀನಿ. ಅಂಡ್ ನನ್ ಚಿಕ್ಕ ವಯಸ್ಸಿನ ಅದೇ ನೇಚರ್. ಲೈಕ್ ಅದಕ್ಕೆ ನನ್ ತುಂಬಾ ಚೆನ್ನಾಗಿ ಓದ್ತಾ ಇದೆ ಆಕ್ಚುಲಿ ಅಕಾಡೆಮಿಕ್ಲಿ. ಬಿಕಾಸ್ ನನ್ನ ಮೈಂಡೇ ಸ್ವಲ್ಪ ಡೀಟೇಲ್ಗೆ ಹೋಗುತ್ತೆ ಯಾವಾಗ, ಸ್ವಲ್ಪ ಪರ್ಫೆಕ್ಷನಿಸ್ಟ್ ತರ. ಓಕೆ, ಉಪ್ಪಿ ಸರ್ ಹೇಳ್ತಾ ಇರ್ತಾರೆ, ಪ್ರಿಯಾ ಇಲ್ಲ ಇದು ಮಾಡೋಣ, ಅದು ಮಾಡೋಣ, ಅದು ಮಾಡೋದ್ ಬೇಡ, ಇದು ಮಾಡೋದ್ ಬೇಡ, ಹಿಂಗೆಲ್ಲ ಡಿಸ್ಕಷನ್ ಆಗ್ತಿರತ್ತ ಸಿನಿಮಾ? ಖಂಡಿತ
Yeah, ಆಗತ್ತೆ. ಆಗುತ್ತೆ. ಬಟ್ ಸ್ಕ್ರಿಪ್ಟ್ ಸಿಲೆಕ್ಷನ್ ಪ್ರಾಸೆಸ್ ಅಲ್ಲಿ ನಾವೇ ನಮ್ ಸ್ಕ್ರಿಪ್ಟ್ಸ್ ಎಲ್ಲ ಮಾಡ್ತೀವಿ. ಲೈಕ್ ನನಗೆ ನನ್ನ ಮೂವೀಸ್ ನಾನು ಸೆಲೆಕ್ಟ್ ಮಾಡ್ತೀನಿ, ಅವ್ರದ್ದು ಅವ್ರ. ಬಟ್ ನಾವು ಡಿಸ್ಕಸ್ ಮಾಡ್ತೀವಿ ದಟ್ ಹೆಂಗ್ ಅನ್ಸ್ತು ನಿಮ್ಗೆ ಈ ತರ ಒಂದ್ ಸ್ಟೋರಿ ಬಂದಿದೆ. ಸೊ ಅದು ಎಸ್ಪೆಷಲಿ ನಾವು ಒಪ್ಕೊಂಡಾಗ ಅವಾಗ ನಾವು ಡಿಸ್ಕಸ್ ಮಾಡ್ತೀವಿ, ಇದು ನಾನು ಮಾಡ್ತಾ ಇದೀನಿ ಈ ಕ್ಯಾರೆಕ್ಟರ್ ಅಂತ. ಇವಾಗ ನಿಮ್ಮ ಸಿನಿಮಾ ಡಿಟೆಕ್ಟಿವ್ ತೀಕ್ಷ್ಣ ಆಗಸ್ಟ್ 7ನೇ ತಾರೀಕು ಎಸ್, ರಿಲೀಸ್ ಆಗ್ತಾ ಇದೆ. ನಿಮ್ ಸಿನಿಮಾನ ಜನರು ಯಾಕೆ ನೋಡ್ಬೇಕು? ಖಂಡಿತ ಒಂದು ಒಳ್ಳೆ ಎಫರ್ಟ್, ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳ್ಬೋದು ಕನ್ನಡದಲ್ಲಿ. ಈ ತರ ಲುಕ್ ಅಂಡ್ ಫೀಲ್ ನಲ್ಲಿ ಫೀಮೇಲ್ ಡಿಟೆಕ್ಟಿವ್ ಕಥೆ ಬಂದಿಲ್ಲ. ಸೊ ಇದು ಒಂದು ಹೊಸ ಪ್ರಯತ್ನ, ಒಂದು ಹೊಸ ಟೀಮ್ ತುಂಬಾ ಹಾರ್ಡ್ ವರ್ಕ್ ಪಟ್ಟಿದೀವಿ ಒಂದು ಹೊಸ ಕಾಂಟೆಂಟ್ ಕೊಡಕ್ಕೆ, ಎಸ್ಪೆಷಲಿ ಮಕ್ಕಳಿಗೆ. ಸೊ ಐ ಹೋಪ್ ಹೆಣ್ಮಕ್ಳಿಗೆ. ಸೊ ಐ ಹೋಪ್ ಒಂದು ತುಂಬಾ ಪಾಸಿಟಿವ್ ಮೆಸೇಜ್ ಇದೆ ಮೂವಿನಲ್ಲಿ. ಸೊ ಐ ಹೋಪ್ ಎಲ್ಲರೂ ಇದನ್ನ ಥಿಯೇಟರ್ಸ್ಗೆ ಬಂದು ನೋಡಿ ಸಪೋರ್ಟ್ ಮಾಡ್ತಾರೆ ಅಂತ ಅಷ್ಟೇ. ಮಾಡಿದ್ರೆ ಇನ್ ಹೆಚ್ಚಾಗಿ ಈ ತರ ಒಳ್ಳೆ ಮೂವೀಸ್ ನಾವು ಪ್ಲಾನ್ ಮಾಡ್ಬೋದು. ಇವಾಗ ನೀವು ಹೀರೋಯಿನ್ ಇದ್ದೀರಾ, ಹೇಳ್ದೆ ಲೈಫಲ್ಲಿ ಹೆಣ್ಮಕ್ಳು ಅಂದ್ರೆ ಎಲ್ಲಾ ಕ್ಯಾರೆಕ್ಟರ್ನು ಕೂಡ ನಿಭಾಯಿಸ್ಲೇಬೇಕು. ಇವತ್ತಿನ ಹೆಣ್ಮಕ್ಳಿಗೆ ನಾವು ಅವಾಗ್ಲೇ ಮಾತಾಡ್ದಂಗೆ ಮೆಂಟಲಿ ವೀಕ್ ಆಗ್ತಿದ್ದಾರೆ, ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಬೇಕು, ಬಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನೋ ತರದ್ದು ಬೇಡ. ಅಂಡ್ ಚಾಲೆಂಜಿಗಾಗಿ ಏನು ತಗೊಳಕ್ಕೆ ರೆಡಿ ಇಲ್ಲ. ಸೊ ಇಂಥ ಹೆಣ್ಣು ಮಕ್ಕಳಿಗೆ ನೀವು ಏನ್ ಹೇಳ್ತೀರ, ಒಂದು ಮೆಸೇಜ್ ಕೊಡೋದಾದ್ರೆ? ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂಡ್ ಸ್ವಲ್ಪ ಟೈಮ್ ತಗೊಳ್ಳಿ, ಸ್ಪೆಂಡ್ ಟೈಮ್ ವಿತ್ ಯುವರ್ ಸೆಲ್ಫ್. ಲೈಫ್ ಎಕ್ಸ್ಪೀರಿಯನ್ಸಸ್ ತುಂಬಾ ಇಂಪಾರ್ಟೆಂಟ್. ಸೊ ನಾವು ಎಲ್ಲಾ ಡಿಜಿಟಲ್ ವರ್ಲ್ಡ್ಗೆ ಹೋಗಿದ್ರೆ, ಎಲ್ಲ ವರ್ಚುವಲ್ ಆಗಿ ಮಾಡಿದ್ರೆ, ಅದು ಎಲ್ಲೋ ನಾವು ರಿಯಲ್ ಎಕ್ಸ್ಪೀರಿಯನ್ಸಸ್ ನ ಮಾಡ್ತಾ ಇಲ್ಲ ಅಂತ. ನಮ್ ಜನರೇಷನ್ಗೆ ನಾವು ತುಂಬಾ ಆಚೆ ಹೋಗ್ತಾ ಇದ್ವಿ, ನೇಚರ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ವಿ. ಸೊ ಐ ಥಿಂಕ್ ವಿ ಹ್ಯಾಡ್ ಅ ಬ್ಯಾಲೆನ್ಸ್ ಆಫ್ ಬೋತ್. ಈ ಜನರೇಷನ್ ದೇ ಆರ್ ಬಾರ್ನ್ ಇನ್ ಟು ದಿಸ್. 24 hours ಬರೀ ಡಿಜಿಟಲ್ ವರ್ಲ್ಡ್ ಅಲ್ಲಿ ಇರೋದು, ಮೆಸೇಜ್ ಮಾಡೋದು, ಎಲ್ಲ ಬರೀ ಫೋನ್ ಅಲ್ಲಿ ಇರೋದು. ಐ ಡೋಂಟ್ ಥಿಂಕ್ ಇಟ್ಸ್ ಗುಡ್ ಫಾರ್ ಯುವರ್ ಮೆಂಟಲ್ ಹೆಲ್ತ್. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಅದನ್ನ ಒಳ್ಳೆ ಇದಕ್ಕೆ ಯೂಸ್ ಮಾಡಿ, ಒಳ್ಳೆ ರೀತಿ ಯೂಸ್ ಮಾಡಿ, ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿ. ಬುಕ್ಸ್ ಓದಿ, ಸಿನಿಮಾ ಕೂಡ ನೋಡಿ, ಥಿಯೇಟರ್ಸ್ಗೆ ಹೋಗಿ ನೋಡಿ. ಆಮೇಲೆ ಟ್ರೈ ಟು ಟೇಕ್ ಸಮ್ ಟೈಮ್ ಅಂಡ್ ಬಿ ವಿತ್ ಯುವರ್ ಸೆಲ್ಫ್. ಎಕ್ಸರ್ಸೈಸ್ ಮಾಡಿ. ಯೋಗ ಇಸ್ ಆಲ್ಸೋ ವೆರಿ ಗುಡ್ ಫಾರ್ ಮೆಂಟಲ್ ಹೆಲ್ತ್. ಸೊ ಲುಕ್ ಆಫ್ಟರ್ ಯುವರ್ ಸೆಲ್ಫ್, ಲುಕ್ ಆಫ್ಟರ್ ಯುವರ್ ಮೆಂಟಲ್ ಹೆಲ್ತ್. ಸೊ ಬಿ ಪಾಸಿಟಿವ್. ಎಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಬಗ್ಗೆ ಮಾತನಾಡಿದಕ್ಕೆ ಅಂಡ್ ಪರ್ಸನಲ್ ಲೈಫ್ ಬಗ್ಗೆ. ನಾನು ಸ್ವಲ್ಪ ನಿಮ್ ಜೊತೆ ಹಿಂಗೆಲ್ಲ ಮಾತಾಡ್ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ಕೊಂಡಿದ್ದೆ. ಸೊ ಇದು ರೈಟ್ ಟೈಮ್ ಅಂತ ಅಂಡ್ ಆಲ್ ದ ಬೆಸ್ಟ್ ಮೇಡಮ್. ನಿಮ್ಮ 50ನೇ ಸಿನಿಮಾಗಳು ಅಂಡ್ ನಾವೆಲ್ಲರೂ ಜೊತೆನಲ್ಲಿ ಇರ್ತೀವಿ. ಕೀಪ್ ರಾಕಿಂಗ್. ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್.